ಏಕೆ ಮತ್ತೆ ಸಂತೋಷ ಲಕ್ಷ್ಮೀನಾರಾಯಣ ಮೊಹಮ್ಮದ್ ಉಮರ್ ಫ್ರಾಂಕ್ಲಿನ್ सैयद इब्राहिम खलीलुल्लाह ನೀವು ಪದೇ ಪದೇ ಅಫೆನ್ಸ್ಗಳಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಮುಂದೆ ಅದು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಿಮ್ದು ರೌಡಿ ಶೀಟ್ ಓಪನ್ ಮಾಡಿ ಪೊಲೀಸ್ ಸ್ಟೇಷನ್ ವಾಚ್ ಮಾಡೋಕ್ಕೋಸ್ಕರ ನಿಮ್ದು ರೌಡಿ ಶೀಟ್ ಓಪನ್ ಮಾಡಿರ್ತಾರೆ. ಒಳ್ಳೆ ರೀತಿಯಲ್ಲಿ ಇರಬೇಕು. ಯಾವ್ದೇ ಕೇಸಲ್ಲಿ ಇನ್ವಾಲ್ವ್ ಆಗಬಾರ್ದು. ಡೈರೆಕ್ಟ್ ಆಗಾಗ್ಲಿ ಇಂಡೈರೆಕ್ಟ್ ಆಗಾಗ್ಲಿ ಕೆಲವರು ಇದಾರೆ ಹಿಂದ್ಗಡೆ ಇಟ್ಕೊಬಿಟ್ಟು ಮುಂದ್ಗಡೆ ಅಫೆನ್ಸ್ ಮಾಡಿಸ್ತಾರೆ. ಯಾರನ್ನ ಬಿಟ್ಬಿಟ್ಟು ಹುಡುಗರನ್ನ ಬಿಟ್ಟು ಅಥವಾ ಮತ್ತೆ ಯಾವುದೇ ಕೇಸಲ್ಲಿ ಈಗ ಆಗಿರೋದು ಆಗೋಗಿದೆ, ಅದನ್ನೇನು ಇದು ಮಾಡೋಕ್ಕಾಗಲ್ಲ. ಆ ಕೇಸನ್ನ ರೆಗ್ಯುಲರ್ ಆಗಿ ಕೋರ್ಟ್ಗೆ ಹೋಗಿ ಅಟೆಂಡ್ ಆಗಬೇಕು. ಈಗ ಏನು ಇರೋ ಕೇಸ್ಗಳಿದೆ ಅದನ್ನ ರೆಗ್ಯುಲರ್ ಆಗಿ ಕೋರ್ಟ್ಗೆ ಅಟೆಂಡ್ ಆಗಬೇಕು, ಕೋರ್ಟಲ್ಲಿ ಕೇಸ್ ಮುಗಿಸ್ಕೋಬೇಕು. ಆದರೆ ಇಂದು ರೌಡಿ ಶೀಟು ಕಂಟಿನ್ಯೂ ಆಗುತ್ತೆ. ಮತ್ತು ಬೇರೆ ಬೇರೆ ಪ್ರೊಸೀಡಿಂಗ್ಸ್ ಇದೆ. ಬರೀ ರೌಡಿ ಶೀಟಿಗೆ ಮುಕ್ತಾಯ ಆಗಲ್ಲ. ನಿಮ್ಮನ್ನ ಗಡೀಪಾರು ಮಾಡಿಸ್ಬೋದು. ಇಲ್ಲ ಗೂಂಡಾ ಆಕ್ಟಲ್ಲಿ ನೀವು ರಿಪೀಟೆಡ್ ಆಗಿ ಅಫೆನ್ಸ್ ಮಾಡ್ತಾ ಇದ್ರೆ ಗೂಂಡಾ ಆಕ್ಟಲ್ಲಿ ಕೇಸ್ ಹಾಕ್ಬಿಟ್ಟು ಜೈಲಿಗೆ ಕಳಿಸ್ಬೋದು. ಹಾಕಿದ್ರೆ ಯಾವ ಕೋರ್ಟಿಂದನೂ ಬೇಲ್ ಸಿಗಲ್ಲ. ಅರ್ಥ ಆಯ್ತಾ? ನೀವು ಏನೋ ರಿಪೀಟೆಡ್ ಆಗಿ ಅಫೆನ್ಸ್ ಮಾಡ್ತಾ ಇದ್ರಿ ಅಂತ ಗೊತ್ತಾದ್ರೆ ಆ ಗುಂಡಾ ಆಕ್ಟಲ್ಲಿ ಹಾಕಿ ಒಳಗಡೆ ಕಳಿಸ್ಬೋದು. ಅದಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮ ಕೆಲಸ ಏನು ಲಾಸ್ಟ್ 10 ವರ್ಷದಿಂದ ಯಾರು ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ, ಯಾರು ಒಳ್ಳೆ ನಡ್ತಾ ಇದ್ದಾರೆ ಅವ್ರನ್ನ ಲಿಸ್ಟ್ ಮಾಡಿದೀವಿ. ಇವ್ರಿಗೆ ಸಪ್ರೇಟ್ ನಿಲ್ಸಿದೀವಿ. ಯಾಕೆ ನಿಲ್ಸಿದೀವಿ ಅಂತ ಯಾರನ್ನ ಕಳ್ಸಕ್ ಬರಲ್ಲ. ಯಾರು 10 ವರ್ಷದಿಂದ ಒಂದು ಕೇಸಲ್ಲೂ ಇತ್ತೀಚೆಗೆ ಭಾಗಿಯಾಗಿರಲ್ಲ, ಒಳ್ಳೆ ನಡ್ತಲ್ಲಿ ಇರ್ತಿದ್ದಾರೆ, ಮತ್ತೆ ಏಜ್ ಆಗಿರುತ್ತೆ, ಯಾವುದು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿರಲ್ಲ ಅಂತವ್ರನ್ನ ಸಪೋಸ್ ಒಂದು ಕೇಸಲ್ಲಿ ಇನ್ವಾಲ್ವ್ ಆದ್ರೂ ಮತ್ತೆ 10 ವರ್ಷ ಮುಂದಕ್ಕೆ ಹೋಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ನಿಮ್ಮ ಕೆಲಸ ಏನಿದೆ, ಕಾರ್ಯ ಏನಿದೆ ಅದನ್ನ ನೀಟಾಗಿ ಮಾಡ್ಕೊಬಿಟ್ಟು ನಿಯತ್ತಾಗಿ ಯಾರ ಫ್ರೆಂಡ್ಸ್ ಜೊತೆ ಸೇರೋದಾಗ್ಲಿ ಅಥವಾ ಯಾರ ಜೊತೆ ಸೇರ್ಕೊಂಡು ಅಫೆನ್ಸ್ಗಳು ಮಾಡೋದಾಗ್ಲಿ, ಅದು ಯಾವುದೇ ರೀತಿಯ ಅಫೆನ್ಸ್ಗಳು ಇರ್ಬೋದು. ಅಫೆನ್ಸ್ ಅಲ್ಲಿ ಭಾಗಿಯಾದ್ರೂ ರೌಡಿ ಶೀಟ್ ನಿಮ್ದು ಕ್ಲೋಸ್ ಆಗಲ್ಲ, ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಅವಕಾಶ ಕೊಡ್ಬೇಡಿ. ಅದು ತಲೆಯಲ್ಲಿರಲಿ ಒಂದು. ಆಮೇಲೆ ಈಗ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ನಾವೆಲ್ಲರದು 110 ಹಾಕಿದ್ವಿ. ಹಾಕೋ ಉದ್ದೇಶ ಏನ್ ಗೊತ್ತಾ? 1 ವರ್ಷ ನಾವು ಯಾವುದೇ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಲ್ಲ ಅಂತ ಹೇಳ್ಬಿಟ್ಟು ಬಾಂಡ್ ಬರ್ಕೊಡ್ಬೇಕು. ಸ್ಟೆಪ್ ಗಡಿಪಾರು ಎಕ್ಸ್ಪೆರಿಮೆಂಟ್ ಅಂತೀವಿ, ಗಡಿಪಾರಿ ಬರೀತೀವಿ. ಗಡಿಪಾರಿ ಬರೆದ್ರೆ ಕೋಲಾರದಲ್ಲಿ ಇರಂಗಿಲ್ಲ. ನೀವು ಇಷ್ಟು 6 ತಿಂಗಳು ಮಾಡ್ಬೋದು, ವರ್ಷ ಮಾಡ್ಬೋದು. ಬೇರೆ ಯಾವ್ದಾದ್ರು ಜಿಲ್ಲೆ ಮಾಡ್ತಾರೆ, ಆ ಜಿಲ್ಲೆಲ್ಲೇ ಇರ್ಬೇಕಾಗತ್ತೆ. ಕಳಿಸ್ತೀವಿ, 1 ವರ್ಷ ಜೈಲಲ್ಲಿ ಇರ್ಬೇಕಾಗತ್ತೆ. ಇಲ್ಲಿ ಲೋಕಲ್ ಕೋರ್ಟಲ್ಲಿ ಯಾವುದಕ್ಕೂ ಅದಕ್ಕೆ ಬೇಲ್ ಕೊಡಲ್ಲ. ನೀವು ಹೈಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಅಲ್ಲೂ ಪ್ರೊಸೀಜರ್ ಇದೆ. ಅಲ್ಲೆಲ್ಲ ಹೋಗಿ ಮತ್ತೆ ಸುಲ್ತಾನ್ ಬಿ ಸೈದ್ ನೀವು 13ನೇ ತಾರೀಕು ಬರ್ಬೇಕು. ಒಬ್ಬರು ಶೂರಿಟಿ ಕರ್ಕೊ ಬರ್ಬೇಕು. 14ನೇ ತಾರೀಕು ಅಕ್ಬರ್ ಖಾನ್, ಸೈಯದ್ ನವಾಜ್, ಆಮೇಲೆ ಆಜಂ ಪಾಷಾ, ಮತ್ತೆ ಸೈಯದ್ ಮಜಾರು, ಸೈಯದ್ ಇರ್ಫಾನ್, ಮಜರ್ ಪಾಷಾ. ನೀವು ಇಷ್ಟು 16ನೇ ತಾರೀಕಿಗೆ ಹೇಳಿದ್ರು. ಅಜರ್ ಪಾಷಾ 17ನೇ ತಾರೀಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.